ಮೊದಲು ತ್ವಕ್ಚರ್ಮಗಳು ಮಾಂಸವು ರುಧಿರಮೇಧೋ ಮಜ್ಜವಸ್ಥಿಗಳು ಇದರೊಳಗೆ ಏಕೋನ ಪಂಚಾಶನ್ ಮರುದ್ಗಣವು ನಿಧನ ಹಿಂಕಾರಾದಿ ಸಾಮಗ ಅದರ ನಾಮದಿ ಕರೆಸುತ್ತ 9+40 ರೂಪದಿ ಧಾತುಗಳೊಳಿಪ್ಪ ಸಪ್ತಧಾತು ಧಾತುಮಯ ಶರೀರ ಅಂತ ಕರೀತಾರೆ ಸ್ಥೂಲ ದೇಹವನ್ನ. ಸಪ್ತಧಾತುಗಳು ಅಂತ ಅದಕ್ಕೆ ಹೆಸರು. ಧಾತು ಅಂದ್ರೆ ಆ ಸ್ಥೂಲ ಶರೀರ ಪದಾರ್ಥ, ಅದು 7 ಇದೆ, 7ಕ್ಕೂ ಸೇರಿಸಿ ಧಾತು ಅಂತಾರೆ. ಅದು ಯಾವುದು 7 ಪದಾರ್ಥ ಅಂದ್ರೆ ತ್ವಕ್ ಚರ್ಮ, ತ್ವಕ್ಚರ್ಮಗಳು, ಮಾಂಸವು 3ನೇದ್ದು, ರುಧಿರ ಅಂದ್ರೆ ರಕ್ತ, ಮೇಧಸ್ಸು ಮಜ್ಜ, ಅಸ್ಥಿ, ಹೀಗೆ 7 ಪದಾರ್ಥಗಳು. ಮೇಧಸ್ಸು ಮಜ್ಜ ಅಸ್ಥಿ. ಅಸ್ಥಿ ಅಂದ್ರೆ ಎಲುಬು, ಮೇಧಸ್ಸು ಅಂದ್ರೆ ಕೊಬ್ಬು, ಮಜ್ಜ ಅಂತ ಈ ಎಲುಬುಗಳನ್ನ ಮಡಚಲಿಕ್ಕೆ ತೆಗಿಲಿಕ್ಕೆ ಮಾಡುವ ಸಂಧಿಯಲ್ಲಿ ಇರ್ತಕ್ಕಂಥ ಒಂದು ರಸವಸ್ತು, ಅದು ಮಜ್ಜ ಅಂತ ಕರೀತಾರೆ. ಹೀಗೆ ತ್ವಕ್ ಅಂದ್ರೆ ಅದು ತ್ವಗೇಂದ್ರಿಯ, ಅದು ಚರ್ಮದಲ್ಲಿರ್ತದೆ. ಚರ್ಮ ಅಂದ್ರೆ ಆ ಇಂದ್ರಿಯಕ್ಕೆ ಆಶ್ರಯವಾದ ಗೋಲಕ. ಮಾಂಸ, ರಕ್ತ, ಮೇಧಸ್ಸು, ಮಜ್ಜ, ಅಸ್ಥಿ, ಇವು 7 ಧಾತುಗಳಿಂದಲೇ ಈ ಸ್ಥೂಲ ದೇಹ ನಿರ್ಮಾಣ ಆಗಿರೋದು. ಅದರಲ್ಲಿ ಪಂಚಾಶನ್ ಮರುದ್ಗಣದವರಿದ್ದಾರೆ, ಏಕೋನ ಪಂಚಾಶನ್ ಮರುದ್ಗಣದವರು ಇರ್ತಾರೆ. ಅಂದ್ರೆ ಏಕೋನ ಪಂಚಾಶತ್ ಅಂದ್ರೆ 49, ಒಂದು ಕಡಿಮೆ 50 ಅಂದ್ರೆ 49 ಮರುದೇವತೆಗಳು ಒಂದೊಂದು ಧಾತುವಿನಲ್ಲಿ 7 ಮರುದೇವತೆಗಳು ಇರ್ತಾರೆ. ಮರುದೇವತೆಗಳಲ್ಲಿ 7 7 ಗುಂಪಿದೆ. ಒಂದೊಂದು ಗುಂಪಿನವರು ಒಂದೊಂದು ಧಾತುಗಳ ಒಳಗೆ ಇರ್ತಾರೆ. ಅವರಲ್ಲಿ ಆ 7 ಮರುದೇವತೆಗಳೇನಿದ್ದಾರೆ, ಆ ಒಂದೊಂದು ಗುಂಪಿನಲ್ಲಿಯೂ 7 ಜನರ ಒಂದು ಗುಂಪಿನಲ್ಲಿಯೂ ಪರಮಾತ್ಮ ಇರ್ತಾನೆ ಒಂದೊಂದು ರೂಪದಿಂದ. ಸಾಮವೇದದಲ್ಲಿ 5 ಪ್ರಭೇದಗಳಿದೆ ಅಂತ ಹಿಂದೆ ಬಂದಿತ್ತು. 2 ಜಾಸ್ತಿನೂ ಇದೆ. ಹಿಂದೆ ಬಂದ 5 ಪ್ರಭೇದಗಳು ಅಂತಂದ್ರೆ ಪ್ರಸ್ತಾವ, ಪ್ರತಿಹಾರ, ನಿಧನ, ಉದ್ಗೀತ, ಇನ್ನು ಆದಿ ಮತ್ತು ಉಪದ್ರವ ಅಂತ, ಹೀಗೆ ಹಿಂಕಾರ ಒಟ್ಟಿಗೆ 7 ಆಯ್ತು. ಪ್ರಸ್ತಾವ, ಪ್ರತಿಹಾರ, ಉದ್ಗೀತ, ನಿಧನ, ಹಿಂಕಾರ, ಇದರ ಪ್ರಸ್ತಾಪ ಹಿಂದೆ ಬಂದಿತ್ತು. ಆದಿ ಅಂತ ಒಂದು ಸಾಮವೇದದ ಪ್ರಭೇದ, ಉಪದ್ರವ ಅಂತ ಮತ್ತೊಂದಿತ್ತು. ಅದನ್ನು 2 ಸೇರಿಸಿದರೆ 7 ಆಯ್ತು. ಆ ಸಪ್ತಸಾಮಗ, ಈ 7 ವಿಧವಾದ ಸಾಮವೇದ ಏನಿದೆ ಅದರಲ್ಲಿ ಪ್ರತಿಪಾದ್ಯನಾದ ಆ ಸಾಮವೇದದಲ್ಲಿ ನೆಲೆಸಿದ ಪರಮಾತ್ಮ 7 ರೂಪದಿಂದ ಈ 7 ಗಣದಲ್ಲಿ ಇದ್ದು 49 ರೂಪದಿಂದ ಸಪ್ತಧಾತುಗಳಲ್ಲಿದ್ದಾನೆ ಅಂತ ಚಿಂತಿಸ್ತೇವೆ. ಮೊದಲು ತ್ವಕ್ಚರ್ಮಗಳು ಮಾಂಸವು ರುಧಿರ ಮೇಧೋ ಮಜ್ಜವಸ್ಥಿಗಳು ಇದರೊಳಗೆ ಏಕೋನ ಪಂಚಾಶನ್ ಮರುದ್ಗಣವು 7 49 ಮರುದ್ಗಣ ಇದೆ. ನಿಧನ ಹಿಂಕಾರಾದಿ ಸಾಮಗ ಇನ್ನು 7, ಒಟ್ಟಿಗೆ 7. ನಿಧನ ಹಿಂಕಾರಾದಿ ಇವೇ ಮೊದಲಾದ ಸಾಮವೇದದಲ್ಲಿ ನೆಲೆಸಿದ ಪರಮಾತ್ಮ ಅದರ ನಾಮದಿಂದ ಕರೆಸುತ್ತ ನಿಧನ, ಹಿಂಕಾರ, ಪ್ರಸ್ತಾವ, ಪ್ರತಿಹಾರ, ಉದ್ಗೀತ, ಉಪದ್ರವ, ಆದಿ ಅದೇ ಹೆಸರಿನಿಂದ ಕರೆಸ್ತಾ 9+40 ರೂಪದಿ 49 ರೂಪಗಳನ್ನು ಧರಿಸಿ ಧಾತುಗಳೊಳಿಪ್ಪ. ಸಪ್ತಧಾತುಗಳ ಒಳಹೊರಗೆ ಸಂತಪ್ತ ಲೋಹಗತಾಗ್ನಿಯಂದದಿ ಸಪ್ತಸಾಮಗ ನಿಪ್ಪ ಅನ್ನಮಯಾದಿ ಕೋಶದೊಳು ಲಿಪ್ತನಾಗದೆ ತತ್ತದಾಹ್ವಯ ಕ್ಲಿಪ್ತ ಭೋಗವ ಕೊಡುತ್ತ ಸ್ವಪ್ನ ಸುಷುಪ್ತಿ ಜಾಗೃತಿ ಇವ ತೈಜಸ ಪ್ರಾಜ್ಞೆ ವಿಶ್ವಾಖ್ಯ. ಹೀಗೆ ಸಪ್ತಧಾತುಗಳ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಸಂತಪ್ತ ಲೋಹಗತ ಅಗ್ನಿಯಂದದಿ, ಲೋಹ ಕಬ್ಬಿಣವನ್ನ ಚೆನ್ನಾಗಿ ಕಾಯಿಸಿದಾಗ ಅಗ್ನಿ ಯಾವ ರೀತಿ ಆ ಕಬ್ಬಿಣದ ತುಂಬ ವ್ಯಾಪಿಸಿ ಬಿಡ್ತದೋ ಕಬ್ಬಿಣದ ತುಂಡಿನಲ್ಲಿ, ಹಾಗೆ ಪರಮಾತ್ಮ ಆ ಸಪ್ತಧಾತುವಿನ ಒಳಗೆ ಹೊರಗೆ ಎಲ್ಲ ಕಡೆ ಪೂರ್ತಿ ವ್ಯಾಪಿಸಿ ಬಿಟ್ಟಿದ್ದಾನೆ. ಅನ್ನಮಯಾದಿ ಕೋಶದೊಳಗಿದ್ದಾನೆ. ಆದರೆ ಆ ಮಜ್ಜ, ರಕ್ತ, ಎಲುಬು, ಮಾಂಸ ಅದರಲ್ಲಿ ಪರಮಾತ್ಮ ಇದ್ದಾನೆ. ಆದರೆ ಯಾವ ಲೇಪಕ್ಕೂ ಒಳಗಾಗುವುದು, ಅದರ ಲೇಪ ಇಲ್ಲದಂತೆ ನಿರ್ಲಿಪ್ತನಾಗಿರ್ತಾನಂತೆ. ಕ್ಲಿಪ್ತ ಭೋಗವ ಕೊಡುತ್ತ ಆ ಸ್ಥೂಲ ದೇಹದಿಂದ ಅದೆಲ್ಲ ಇದ್ದದ್ದೇ ಆ ಪರಮಾತ್ಮ ಅದರಲ್ಲಿ ನೆಲೆಸಿದ್ರಿಂದಲೇ ಸ್ಥೂಲ ದೇಹ ನಿರ್ಮಾಣ ಆಯಿತು. ಆ ಸ್ಥೂಲ ದೇಹದಿಂದ ನಮಗೆ ಭೋಗವನ್ನು ಕೊಡ್ತಾ, ಹಾಗೆ ಸ್ವಪ್ನ ಸುಷುಪ್ತಿ ಜಾಗ್ರತೆ ಅದನ್ನು ಕೊಡ್ತಾನೆ. ತೈಜಸ ಪ್ರಾಜ್ಞೆ ವಿಶ್ವಾಖ್ಯ, ತೈಜಸ ಸ್ವಪ್ನ ಕೊಡ್ತಾನೆ. ಸ್ವಪ್ನ ಸುಷುಪ್ತಿ ಕೊಡುವವನು ಪ್ರಾಜ್ಞ, ಜಾಗ್ರತೆ ಇವ ವಿಶ್ವಾಖ್ಯ, ಕ್ರಮವಾಗಿ ಇಟ್ಕೊಳ್ಬೇಕು. ಈ ರೂಪದಿಂದ ಸ್ವಪ್ನಾವಸ್ಥೆ ಅಂದ್ರೆ ಕನಸು, ಸುಷುಪ್ತಿ ಅಂದ್ರೆ ಗಾಢ ನಿದ್ರೆ, ಜಾಗ್ರತೆ ಅಂದ್ರೆ ಎಚ್ಚರಾವಸ್ಥೆ, ಅವುಗಳನ್ನು ತೈಜಸ ಪ್ರಾಜ್ಞೆ ವಿಶ್ವಾಖ್ಯನಾಗಿ ನಮಗುಂಟು ಮಾಡ್ತಾರೆ. ತೀವಿಕೊಂಡಿಹವಲ್ಲಿ ಮಜ್ಜ ಕಳೇವರದಿ ಅಂಗುಲಿಯ ಪರ್ವದ ಠಾವಿನಲ್ಲಿ 360 ತ್ರಿಸ್ಥಳದಿ 1080 ರೂಪವ ಕೋವಿದರು ಪೇಳುವರು ದೇಹದಿ ದೇವತೆಗಳು ಒಡಗೂಡಿ ಕ್ರೀಡಿಸುವನು ರಮಾರಮಣ. ಬೇರೆ
ಪ್ರಕಾರದಲ್ಲಿ ನಿರೂಪಣೆ ಮಾಡ್ತಾರೆ. ದೇಹದ ಭಗವದ್ ರೂಪಗಳದ್ದೇ. ತೀವಿಕೊಂಡಿಹವಲ್ಲಿ ಅಂದ್ರೆ ಸೇರ್ಕೊಂಡಿದ್ದಾವೆ ಪರಮಾತ್ಮನ ರೂಪಗಳು. ಎಲ್ಲಿ ಅಂದ್ರೆ ಮಜ್ಜ, ಅಂಗುಲಿಯ ಪರ್ವ. ಅಂಗುಲಿ ಪರ್ವ ಅಂತಂದ್ರೆ ಬೆರಳಿನ ಗಂಟುಗಳು ಮತ್ತು ಮಜ್ಜ, ಎಲುಬು, ತ್ರಿಸ್ಥಳ ಅಂತ ಹೇಳ್ತಾರೆ, 3 ಸ್ಥಳ. ತೀವಿಕೊಂಡಿಹವ ಅಲ್ಲಿ ಅನ್ನೋದ್ರ ಬದಲು ಅಸ್ಥಿ ಅಂತ ಏನಾದ್ರೂ ಇದ್ರೆ ಬಹಳ ಒಳ್ಳೆ ಪಾಠ ಅದು. ಯಾಕೆಂದ್ರೆ ಅಸ್ಥಿ, ಮಜ್ಜ ಮತ್ತು ಕಳೆಯವರದಿ ದೇಹದಲ್ಲಿರ್ತಕ್ಕಂಥ ಅಂಗುಳಿಯ ಪರ್ವದ ಠಾವಿನಲ್ಲಿ ಈ 3 ಸ್ಥಳಗಳಲ್ಲಿ 360, ಒಂದೊಂದರಲ್ಲಿ 360 ರೂಪದಿಂದ ಪರಮಾತ್ಮ ಇದ್ದಾನಂತೆ. ಮಜ್ಜಾದಲ್ಲಿ, ಅಸ್ಥಿಯಲ್ಲಿ, ಅಂಗುಲಿ ಪರ್ವಗಳಲ್ಲಿ ಹೀಗೆ 360 ರೂಪದಿಂದ ಒಂದೊಂದರಲ್ಲಿ 360 ಇದ್ರೆ ಒಟ್ಟಿಗೆ 1080 ಆಗ್ತದೆ. 360 ಇಂಟು 3 1080 ಆಗ್ತದೆ. ತೀವಿಕೊಂಡಿಹವಲ್ಲಿ ಮಜ್ಜ ಕಳೆಯವರದಿ ಅಂಗುಲಿಯ ಪರ್ವದ ಠಾವಿನಲ್ಲಿ 360 ತ್ರಿಸ್ಥಳದಿ ಒಟ್ಟಿಗೆ ಸೇರಿಸಿದರೆ 1080 ರೂಪವ ಕೋವಿದರು ಪೇಳುವರು ದೇಹದಿ. ದೇವತೆಗಳೊಳಗೆ ಎಲ್ಲಾ ದೇವತೆಗಳ ಜೊತೆಗೆ ಆ ಮರು ದೇವತೆಗಳು ಅವರ ಜೊತೆಗೆ ಕ್ರೀಡಿಸುವನು ರಮಾರಮಣ. ಅಂಗುಲಿ ಪರ್ವ, ಅಂಗುಲಿಯ ಬೆರಳಿನ ಗಂಟು ಮತ್ತು ಮಜ್ಜಾದಲ್ಲಿರ್ತಕ್ಕಂಥ ಒಂದೊಂದರಲ್ಲಿ 360 ರೂಪದಿಂದ ಇದ್ದಾನೆ ಅನ್ನೋ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಅಲ್ಲಿ ಅಸ್ಥಿ ಅನ್ನೋದು ಇದರಲ್ಲಿ ಕಾಣೋದಿಲ್ಲ ಪದ್ಯದಲ್ಲಿ. ತೀವಿಕೊಂಡಿಹವಲ್ಲಿ ಅಂತ ಪಾಠ ಇದೆ. ತೀವಿಕೊಂಡಿಹವಸ್ಥಿ ಮಜ್ಜ ಕಳೆಯವರದಿ ಅಂಗುಳಿಯ ಪರ್ವದ ಠಾವಿನಲ್ಲಿ ಎತ್ತಿದ್ರೆ ತ್ರಿಸ್ಥಳ ವಿವರಣೆ ಬಂದಾಗ ಕೀಟಪೇಶಸ್ಕಾರಿ ನೆನೆವಿಲಿ ಕೀಟಭಾವವ ತೊರೆದು ತದ್ವತ್ ಖೇಟರೂಪವ ನೈದಿಯಾಡುವ ಚರದಿ ಭಕುತಿಯಲ್ಲಿ ಕೈಟಭಾರಿಯ ಧ್ಯಾನದಿಂದ ಭವಾಟವಿಯ ನತಿ ಶೀಘ್ರದಿಂದಲೇ ದಾಟಿ ಸಾರೂಪ್ಯವನ್ನು ಐದುವರಲ್ಪ ಜೀವಿಗಳು. ಭಾಗವತ ಏಕಾದಶ ಸ್ಕಂಧದ ಒಂದು ಪ್ರಮೇಯವನ್ನ ಈ ಪದ್ಯದಲ್ಲಿ ಸಂಗ್ರಹ ಮಾಡ್ತಾರೆ. ಕೀಟ ಅಂದ್ರೆ ಅದೊಂದು ಹುಳ, ಪೇಶಸ್ಕಾರಿ ಅಂತ ಇನ್ನೊಂದು ಹುಳ. ಕೀಟ ಅನ್ನೋ ಹುಳ ಅದೊಂದು ಹಸಿರು ಬಣ್ಣದ ಹುಳ. ಪೇಶಸ್ಕಾರಿ ಅಂತಾರೆ, ಅದಕ್ಕೆ ರೆಕ್ಕೆ ಇರ್ತದಂತ, ಅದು ಹಾರೋದದು. ಆ ಪೇಶಸ್ಕಾರಿ ಅನ್ನೋದು ಒಂದು ಹಸಿರು ಹುಳವನ್ನ ತಂದು ಒಂದು ಗೂಡಿನಲ್ಲಿ ಕೂಡಿಡ್ತದೆ. ಇದೆಲ್ಲ ನೋಡಿರ್ಬಹುದು, ಹಳ್ಳಿ ಮನೆಗಳಲ್ಲಿ ಇದೆಲ್ಲ ನಡೀತದೆ, ನಾವು ನೋಡಿದ್ದೀವಿ. ಮನೆಗಳಲ್ಲಿ ಒಂದು ಸಣ್ಣದು ಮಣ್ಣಿನ ಗೂಡು ಕಟ್ತದೆ. ಮಣ್ಣಿನ ಗೂಡು ಕಟ್ಟಿ ಆ ಗೂಡಿನೊಳಗೆ ಒಂದು ಹಸಿರು ಸಣ್ಣ ಹುಳವನ್ನು ತಂದಿಡ್ತದೆ, ಒಂದು ರೆಕ್ಕೆ ಹುಳ. ಆ ರೆಕ್ಕೆ ಹುಳ ಇನ್ನೊಂದು ಸಣ್ಣ ಹುಳವನ್ನ ಆ ಮಣ್ಣಿನ ಗೂಡಿನೊಳಗೆ ತಂದಿಟ್ಟು ಬಾಯಿ ಸಣ್ಣದು ಮಾಡಿಬಿಡ್ತದೆ. ಅದು ಹೊರಗೆ ಹೋಗ್ಲಿಕ್ಕೆ ಆಗದೆ ಇರೋ ಹಾಗೆ ಬಂಧನ ಮಾಡಿಡ್ತದೆ. ಬಂಧನ ಮಾಡಿಟ್ಟು ಆಗಾಗ್ಗೆ ಬಂದು ಆ ರೆಕ್ಕೆ ಇರೋ ಹುಳ ಒಳಗಡೆ ಇರ್ತಕ್ಕಂಥ ಹುಳಕ್ಕೆ ಕುಕ್ತಾ ಇರ್ತದಂತೆ. ಅದು ಸಣ್ಣ ಗೂಡು, ಅದರೊಳಗೆ ಬಂದು ಕುಕ್ಕಿ ಕುಕ್ಕಿ ಹೋಗ್ತಾ ಇರ್ತದಂತೆ. ಕುಕ್ಕಿ ಹೋಗೋದಷ್ಟೇ ಅಲ್ಲ, ಅದಕ್ಕಿಂತಲೂ ಸಣ್ಣ ಹುಳುಗಳಂತಂದು ಆಹಾರವೂ ಕೊಡ್ತಾ ಇರ್ತದಂತದು. ಆಹಾರವನ್ನು ಸಪ್ಲೈ ಮಾಡ್ತದೆ. ಆಮೇಲೆ ಬಂದು ಅದನ್ನ ಕುಕ್ಕಿ ಹೋಗ್ತಾ ಇರ್ತದೆ. ಈ ಬಂಧನದಲ್ಲಿ ಸೇರಿದಂತಹ ಹುಳ ಇರ್ತದಲ್ಲ, ಗೋಡೆಯಲ್ಲಿ ಕಟ್ಟಿರ್ತದೆ, ಮಣ್ಣಿನ ಮನೆಗಳಲ್ಲೆಲ್ಲ ಗೋಡೆಯಲ್ಲಿ ಕಟ್ತದ, ಒಂದು ಗೂಡು ಕಟ್ಟಿ ಕೂಡಿ ಹಾಕ್ತದೆ. ಈಗ ಸಿಟಿಗಳಲ್ಲಿ ಇದೆಲ್ಲ ಅನುಭವಕ್ಕೆ ಬರೋದಿಲ್ಲ. ಮಣ್ಣಿನ ಮನೆಗಳಲ್ಲಿ ನೋಡಿದೀವಿ, ನಮ್ಮ ಮನೆಗಳಲ್ಲಿ ನಾವು ಬಂದು ಆ ಒಂದು ಸಣ್ಣ ಗೂಡು ಕಟ್ಟಿರ್ತದೆ. ಅದು ಒಳಗಡೆ ಇರೋದಕ್ಕೆ ಕೀಟ ಅಂತಾರೆ. ಆ ಮಣ್ಣಿನ ಗೂಡಿನಲ್ಲಿ ಬಂಧನದಲ್ಲಿ ಸಿಗಾಕೊಂಡಿರೋದು. ಇದು ಪೇಶಸ್ಕಾರಿ ಅಂತ ಆ ರೆಕ್ಕೆ ಇರೋದದು. ಇದಕ್ಕೆ ರೆಕ್ಕೆ ಇರೋದಿಲ್ಲ. ಈ ಹುಳಕ್ಕೆ ರೆಕ್ಕೆ ಇಲ್ಲದೆ ಇರೋ ಒಂದು ಹಸಿರು ಹುಳವನ್ನ ಗೂಡಿನಲ್ಲಿಟ್ಟು ಆ ರೆಕ್ಕೆ ಇರೋ ಹುಳ ಅದಕ್ಕೆ ಕುಕ್ಕುತ್ತದೆ, ಆಹಾರನೂ ತಂದು ಕೊಡ್ತದೆ. ಇದೇನ್ ಮಾಡ್ತದೆ ಬಂಧನದಲ್ಲಿ ಸಿಗಾಕೊಂಡದ್ದು ಅಂದ್ರೆ ಯಾವಾಗ್ಲೂ ಆ ರೆಕ್ಕೆ ಹುಳವನ್ನೇ ಧ್ಯಾನ ಮಾಡ್ತಾ ಕೂತಿರ್ತದೆ. ಯಾಕೆಂದ್ರೆ ಬಂದು ಕುಟ್ಟುತ್ತದಲ್ಲ, ನನಗೆ ತಲೆ ಮೇಲೆ ಕುಟ್ಟುತ್ತೆ ಅಂತ ಒಂದು ರೀತಿ ದ್ವೇಷ, ಮತ್ತೊಂದು ರೀತಿ ಸ್ನೇಹ. ಯಾಕೆಂದ್ರೆ ಆಹಾರವನ್ನು ತಂದು ಸಪ್ಲೈ ಮಾಡ್ತಾ ಇದೆ, ತಿನ್ಲಿಕ್ಕೆ ಏನನ್ನೋ ತಂದು ಕೊಡ್ತಿರ್ತದೆ, ತಲೆ ಮೇಲೆ ಕುಟ್ತದೆ. ಒಂದೊಂದ್ಸಲ ಸ್ನೇಹ, ಒಂದೊಂದ್ಸಲ ದ್ವೇಷದಿಂದ ಆ ರೆಕ್ಕೆ ಹುಳವನ್ನೇ ಯೋಚನೆ ಮಾಡ್ತಾ 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 ಕೂತಿರ್ತದಂತ ಒಳಗಡೆ. ಇನ್ನೇನು ಕೆಲಸನೇ ಇಲ್ಲ ಅದಕ್ಕೆ, ಅಷ್ಟು ಸಣ್ಣ ಗೂಡಿನಲ್ಲಿ ಕೂಡಿ ಹಾಕಿರ್ತದೆ. ಯೋಚನೆ ಮಾಡಿ ಮಾಡಿ ಏನಾಗ್ತದೆ ಅಂತಂದ್ರೆ ಆ ಹುಳ ಹೋಗಿ ಈ ಪೇಶಸ್ಕಾರಿ ರೂಪ ಅದಕ್ಕೆ ಬಂದ್ಬಿಡ್ತದಂತ. ರೆಕ್ಕೆ ಇಲ್ಲದ ಹುಳ ಇದು ಅದಕ್ಕೂ ರೆಕ್ಕೆ ಮೂಡಿ ಈ ತಂದಿಟ್ಟು ಹುಳದಂತೆ ಆಗಿಬಿಡ್ತದಂತದು. ಇದರ ಸಾರೂಪ್ಯ ಅದಕ್ಕೆ ಬರ್ತದಂತ ಧ್ಯಾನ ಮಾಡಿ ಮಾಡಿ. ಆಮೇಲೆ ಗೂಡು ಒಡೆದಾಗ ಅದು ಹಾರಿ ಹೋಗ್ತದೆ, ಅದಕ್ಕೆ ರೆಕ್ಕೆ ಮೂಡ್ತದೆ. ಆಮೇಲೆ ಅದು ಇನ್ನೊಂದು ಕೆಲಸ ಮಾಡ್ತದೆ. ಅದೇ ತರ ಇದು ಜಗತ್ತಿನಲ್ಲಿ ನಡೀತಕ್ಕಂಥದ್ದು. ಪರಮಾತ್ಮನ ಸೃಷ್ಟಿಯಲ್ಲಿ ಇದೊಂದು ಅದ್ಭುತ. ಹೀಗೆ ನಡೀತಾ ಇರ್ತದೆ. ಇದನ್ನು ನೋಡಿ ಆ ಒಬ್ಬ ಅವಧೂತ ಬ್ರಾಹ್ಮಣ ಇದನ್ನು ನೋಡಿ ತಾನೊಂದು ಪ್ರಮೇಯವನ್ನೇ ತಿಳ್ಕೊಂಡಂತೆ, ಭಗವಂತನ ತತ್ವವನ್ನೇ ತಿಳ್ಕೊಂಡಂತೆ. ಏಕಾದಶ ಸ್ಕಂದದಲ್ಲಿ ಅದು ಬರ್ತದೆ. ಏನ್ ತಿಳ್ಕೊಂಡ ಅಂತಂದ್ರೆ, ಆ ರೆಕ್ಕೆ ಇರೋ ಹುಳ
ಹಸಿರು ಹುಳವನ್ನ ಬಂಧನದಲ್ಲಿಡೋದು, ಆಹಾರ ತಂದು ಕೊಡ್ತದೆ, ತಲೆ ಮೇಲೆ ಕುಟ್ಟುತ್ತೆ. ಈ ಬಂಧನದಲ್ಲಿ ಸಿಕ್ಕ ಹುಳ ಕೀಟ, ಆ ಖೇಟವನ್ನ, ಖೇಟ ಅಂದ್ರೆ ಪೇಶಸ್ಕಾರಿ ಅಂತ ಅದಕ್ಕೆ ಹೆಸರು, ಆ ಪೇಶಸ್ಕಾರಿ ಹುಳವನ್ನ ಯೋಚನೆ ಮಾಡಿ 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 ಅದರಂತೆ ಆಗಿಬಿಡ್ತದಂತೆ. ಅದರಂತೆ ರೂಪ ಬಂದ್ಬಿಡ್ತದೆ, ರೆಕ್ಕೆ ಬರ್ತದೆ, ಹಾರಿ ಹೋಗ್ತದೆ. ಇದರಿಂದ ಏನ್ ಗೊತ್ತಾಗ್ತದೆ ಅಂತಂದ್ರೆ, ಮಣ್ಣಿನ ಗೂಡು ಅಂತಂದ್ರೆ ಈ ದೇಹವೇ ಮಣ್ಣಿನ ಗೂಡು. ಯಾಕೆಂದ್ರೆ ಇದು ಮಣ್ಣಿಂದ ಕಾಯ ಅಂತಾರೆ, ಪಾಂಚಭೌತಿಕ. ಭೌತಿಕವಾದ ಈ ದೇಹವೇ ಒಂದು ಗೂಡು. ಇದರೊಳಗೆ ಜೀವ ಅನ್ನೋ ಹುಳವನ್ನು ತಂದಿಟ್ಟಿರ್ತಾನೆ ಪರಮಾತ್ಮ. ಹಾಗಾಗಿ ತಲೆ ಮೇಲೆ ಕುಟ್ತಾನಂತ, ಒಂದಿಷ್ಟು ಬಡಿತಾ ಇರ್ತಾನೆ ಜೀವನಿಗೆ, ಏನೇನೋ ಕ್ಲೇಶಗಳನ್ನು ಕೊಡ್ತಾನೆ, ಜೊತೆಗೆ ಸಂರಕ್ಷಣೆನೂ ಮಾಡ್ತಾನೆ. ಅವರವರ ಯೋಗ್ಯತಾನುಸಾರ ಕುಟ್ತಾನೆ, ಜೊತೆಗೆ ಆಹಾರವನ್ನು ತಂದು ಕೊಡ್ತಾನೆ, ಕಾಲ ಕಾಲಕ್ಕೆ ಊಟ ಹಾಕ್ತಾನೆ, ಬಟ್ಟೆ ಕೊಡ್ತಾನೆ, ರಕ್ಷಣೆ ಮಾಡ್ತಾನೆ, ಜೊತೆಗೆ ಕಷ್ಟನೂ ಕೊಡ್ತಾನೆ. ಒಳಗಿದ್ದ ಜೀವ ಈ ದೇಹದ ಬಂಧನದಲ್ಲಿ, ದೇಹ ಅನ್ನೋ ಗೂಡಿನಲ್ಲಿ ಬಂಧನದಲ್ಲಿ ಸಿಗಾಕೊಂಡಿರೋ ಜೀವ ಆ ಹುಳ ಪೇಶಸ್ಕಾರಿಯನ್ನು ಯೋಚನೆ ಮಾಡ್ತಾ ಇರ್ತದೆ. ಹಂಗೆ ಇವನು ಕೂಡ ದೇಹದೊಳಗಿರತಕ್ಕಂಥ ಜೀವ ಖೇಟ ಅಂತಂದ್ರೆ ಆಕಾಶದಲ್ಲಿ ಹಾರಾಡುವಂಥವನು ಪರಮಾತ್ಮ. ಅವನನ್ನು ಯೋಚನೆ ಮಾಡ್ತಾ ಇರಬೇಕು, ಅವನನ್ನ ಧ್ಯಾನ ಮಾಡ್ತಾ ಇದ್ರೆ ಸಾರೂಪ್ಯ ಅನ್ನುವಂಥ ಮೋಕ್ಷ ಬರ್ತದೆ ಅಂತ ಅರ್ಥ. ಅದರಂತೆ ಆಗ್ತಾನೆ ಅಂತಂದ್ರೆ ಪರಮಾತ್ಮನ ಸಾರೂಪ್ಯ ಅನ್ನುವಂಥ, ಸಾರೂಪ್ಯ ಅಂದ್ರೆ ಅವನ ಹಾಗೆ ರೂಪ ಬರ್ತದಂತೆ. ಮೋಕ್ಷಕ್ಕೆ ಹೋಗುವಾಗ ಜೀವರು ಚತುರ್ಭುಜರಾಗ್ತಾರೆ. ಸರ್ವೇ ಚತುರ್ಬಾಹವ ಉನ್ಮಿಷನ್ಮಣಿ ಪ್ರವೇಕ ನಿಷ್ಕಾಭರಣ ಸುವರ್ಚಸಃ. ಒಳ್ಳೆ ಆಭರಣ, ಕಿರೀಟ, ಕುಂಡಲ, ಚತುರ್ಭುಜ, ಇದೆಲ್ಲ ಸಾರೂಪ್ಯ ಬರ್ತದೆ. ಶ್ರೀವತ್ಸ ಅನ್ನೋದು ಬರೋದಿಲ್ಲ ಎದೆಯಲ್ಲಿ, ಆ ಸಾರೂಪ್ಯ ಬರೋದಿಲ್ಲ. ಅದು ಬರ್ಬೇಕಾದ್ರೆ ಸುಟ್ಕೋಬೇಕಷ್ಟೆ. ಅವನು ಸುಟ್ಕೊಂಡಲ್ಲ, ಪೌಂಡ್ರಕ ವಾಸುದೇವ ಅನ್ನೋನು ಕೊಳ್ಳಿ ಹಚ್ಕೊಂಡಂತ, ನನಗೆ ಶ್ರೀವತ್ಸ ಚಿಹ್ನೆ ನನಗೂ ಬರಲಿ ಅಂತ. ಅದು ಬಿಟ್ಟು, ಶ್ರೀವತ್ಸ ಚಿಹ್ನೆ ಬಿಟ್ಟು, ಗರುಡ ವಾಹನ ಅನ್ನೋದನ್ನ ಬಿಟ್ಟು, ಲಕ್ಷ್ಮೀಪತಿತ್ವ ಅನ್ನೋದು ಬಿಟ್ಟು, ಪರಮಾತ್ಮನ ಅಸಾಧಾರಣ ಚಿಹ್ನೆಗಳೇನಿದೆ ಅದು ಬಿಟ್ಟು ಉಳಿದಂತೆ ಚತುರ್ಬಾಹು, ಈ ರೀತಿ ಸಾರೂಪ್ಯವನ್ನ ಎಲ್ಲಾ ಜೀವರು ಪಡಿತಾರಂತೆ. ಸ್ವಲ್ಪ ವ್ಯತ್ಯಾಸ, ನಹಿ ದೃಷ್ಟಾಂತೆ ಸರ್ವಸಾಮ್ಯಂ ಅಂತಾರೆ. ಯಾವ್ದಾದ್ರು ಒಂದು ದೃಷ್ಟಾಂತ ಕೊಟ್ರೆ ಪೂರ್ತಿ ಸಾಮ್ಯ ಇಟ್ಕೋಬಾರ್ದು. ಆ ಗೂಡಿದ್ದ ಹಾಗೆ, ಮಣ್ಣಿನ ಗೂಡಿದ್ದ ಹಾಗೆ ಈ ಮಣ್ಣಿಂದ ನಿರ್ಮಾಣ ಆದ ದೇಹ. ಗೂಡಿನ ಒಳಗೆ ಹುಳ ಸೇರ್ಕೊಂಡಿರ್ತದೆ, ಇಲ್ಲಿ ಜೀವ ಸೇರ್ಕೊಂಡಿದ್ದಾನೆ. ಜೀವನನ್ನ ಬಂಧನದ, ಆ ಹುಳವನ್ನ ಬಂಧನದಲ್ಲಿಟ್ಟದ್ದು ಪೇಶಸ್ಕಾರಿ ಅನ್ನೋ ಒಂದು ಖೇಟ. ಇಲ್ಲಿ ಜೀವನನ್ನ ಬಂಧನದಲ್ಲಿ ದೇಹದಲ್ಲಿ ಹಾಕಿಟ್ಟವನು ಪರಮಾತ್ಮ. ಆ ಹುಳ ಮಾತ್ರ ಇನ್ನು ಆ ಹುಳಕ್ಕೆ ಆಹಾರನೂ ಕೊಡುತ್ತದೆ ಪೇಶಸ್ಕಾರಿ, ತಲೆ ಮೇಲೆ ಕುಟ್ತಾ ಇರ್ತದೆ. ಹಾಗೆ ಜೀವನಿಗೆ ಪರಮಾತ್ಮ ಅವನ ಯೋಗ್ಯತಾನುಸಾರ ಕ್ಲೇಶನೂ ಕೊಡ್ತಾನೆ, ಆಹಾರನೂ ಕೊಡ್ತಾನೆ. ಇಷ್ಟು ಸಾಮ್ಯ. ಹುಳ ಏನ್ ಮಾಡ್ತದೆ, ಗೂಡಿನಲ್ಲಿದ್ದದ್ದು ದ್ವೇಷ ಮತ್ತು ಸ್ನೇಹ ಎರಡರಿಂದ ಧ್ಯಾನ ಮಾಡ್ತಾ ಕೂತಿರ್ತದಂತೆ ಆ ಪೇಶಸ್ಕಾರಿಯನ್ನ. ಈ ದೇಹವೆಂಬ ಗೂಡಿನಲ್ಲಿರೋ ಜೀವ ಮಾತ್ರ ದ್ವೇಷದಿಂದ ಧ್ಯಾನ ಮಾಡಬಾರ್ದು, ಅದೊಂದು ಅಂಶ ಬಿಟ್ಟು ಬರೇ ಸ್ನೇಹದಿಂದ ಧ್ಯಾನ ಮಾಡ. ನನ್ನ ಹಣೆ ಬರ ಹಾಗಿರೋದ್ರಿಂದ ಕ್ಲೇಶ ಬಂದಿದೆ, ಪರಮಾತ್ಮಂದೇನ್ ತಪ್ಪು, ವೈಷಮ್ಯ ನೈರ್ಘೃಣ್ಯವೆಲ್ಲಿ ಹೋದೋ ಅಂತಾರೆ ದಾಸರು. ಎಲರುಣಿಯ ಓಲ್ ನುಂಗುವಗೆ ವೈಷಮ್ಯವೆಲ್ಲಿ ಹೋದೋ ಅಂದ್ರು. ಅದು ಪರಮಾತ್ಮನ ಒಂದು ಸ್ವಭಾವ ಇಟ್ಕೊಂಡಿದ್ದಾನೆ, ಅವರವರ ಯೋಗ್ಯತಾನುಸಾರ ಫಲ ಕೊಡೋದು ಅಂತ. ಆದ್ರೆ ಆ ರೀತಿ ಕೊಡ್ತಿರ್ತಾನೆ. ಆದ್ರಿಂದ ಅಂಥ ಪರಮಾತ್ಮನನ್ನ ನಿರಂತರ ಧ್ಯಾನ ಮಾಡ್ತಾ ಇದ್ರೆ ಸಾರೂಪ್ಯ ಅನ್ನುವಂಥ ಮೋಕ್ಷ, ಪರಮಾತ್ಮನಂಥ ರೂಪ. ಅದ್ರಲ್ಲೂ ಅಷ್ಟೇ ಪೂರ್ತಿ ಸಾಮ್ಯ ಅಲ್ಲ, ಚತುರ್ಭುಜತ್ವ, ಅಪ್ರಾಕೃತ ದೇಹ ಬರ್ತದೆ. ಈ ಮಣ್ಣಿಂದ ನಿರ್ಮಾಣ ಆದ ದೇಹ ಇಲ್ಲ. ಇಂಥ ಕೆಲವು ಸಾದೃಶ್ಯ, ಸಾರೂಪ್ಯ ಪರಮಾತ್ಮನದು ಜೀವನಿಗೆ ಬರ್ತದೆ ಅನ್ನೋ ತತ್ವವನ್ನ ಮನವರಿಕೆ ಮಾಡಿಕೊಂಡಂತೆ ಆ ಪರಮಾತ್ಮನ ಈ ಸೃಷ್ಟಿ ನೋಡಿ, ಆ ಹುಳ ಅದು ಗೂಡು ಸೃಷ್ಟಿ ಮಾಡೋದು, ಅದರಲ್ಲಿ ಇನ್ನೊಂದನ್ನ ಹುಳವನ್ನು ತಂದು ಬಂಧನದಲ್ಲಿಡೋದು, ಅದಕ್ಕೆ ಆಹಾರ ಕೊಡೋದು, ಇದೆಲ್ಲ ಪರಮಾತ್ಮ ಮಾಡಿ ಸೃಷ್ಟಿಯಲ್ಲಿ ಒಂದು ಅದ್ಭುತ ಹುಳಗಳ ವ್ಯಾಪಾರ. ಅದನ್ನು ನೋಡಿ ಆ ಜೀವ ಅರ್ಥ ಮಾಡಿಕೊಂಡ ಅಂತ ಭಾಗವತದಲ್ಲಿ ಬರ್ತದೆ. ಅದನ್ನು ದಾಸರು ಇಲ್ಲಿ ಪದ್ಯದಲ್ಲಿ ಸಂಗ್ರಹ ಮಾಡ್ತಾರೆ. ಕೀಟ ಪೇಶಸ್ಕಾರಿ ನೆನವಿಲಿ. ಕೀಟ ಅಂದ್ರೆ ಹುಳ ಬಂಧನದಲ್ಲಿರೋದು. ಪೇಶಸ್ಕಾರಿ ಅಂದ್ರೆ ರೆಕ್ಕೆ ಇದ್ದು ಹಾರ್ಕೊಂಡು ತಂದು ಹುಳ ಸಪ್ಲೈ ಮಾಡ್ತಾ ಇರ್ತದೆ, ಅದು ಕುಟ್ತಾ ಇರ್ತದೆ, ಅದು ಪೇಶಸ್ಕಾರಿ. ಅದರ ನೆನವಿಲಿ, ಅದರ ಸ್ಮರಣೆಯಲ್ಲಿ ಕೀಟಭಾವವ ತೊರೆದು, ತನ್ನ ಕೀಟತ್ವವನ್ನೇ ತಾನು ಕಳ್ಕೊಂಡು ತದ್ವತ್ ಖೇಟ ರೂಪವನೈದಿ ಆಡುವ ತೆರದಿ. ತದ್ವತ್ ಅಂದ್ರೆ ಅದರಂತೆ ಖೇಟ ರೂಪ. ಖೇಟ ಅಂದ್ರೆ ಕ ಅಂದ್ರೆ ಆಕಾಶ, ಅಟ ಅಂದ್ರೆ ಓಡಾಡೋದು, ಖೇಟ ಅಂದ್ರೆ ಆಕಾಶದಲ್ಲಿ ಹಾರಾಡುವ ರೆಕ್ಕೆ ಇರ್ತಕ್ಕಂಥ ಹುಳಕ್ಕೆ ಖೇಟ ಅಂತಾರೆ. ಈ ರೆಕ್ಕೆ ಇಲ್ಲದೇನೆ ಇರ್ತದಲ್ಲ, ನೆಲದ ಮೇಲೆ ಓಡಾಡ್ತಿರ್ತದೆ, ಅದು ಕೀಟ. ಅದನ್ನು ಗೂಡಿನಲ್ಲಿ ತಂದಿಟ್ಟಿರ್ತದೆ. ಈ ಕೀಟ ಭಾವವನ್ನ ತೊರೆದು
ತದ್ವತ್ ಖೇಟ ರೂಪವನೈದಿ, ಅದರಂತೆ ರೆಕ್ಕೆ ಇರೋ ಹುಳದಂತೆ ರೂಪವನ್ನು ತಂದುಕೊಂಡು ಆಡುವ ತರದೆ ಭಕುತಿಯಲ್ಲಿ, ಅದನ್ನೇ ಹೇಳಿದ್ರು ಭಕುತಿಯಲ್ಲಿ ಅಂತ ಸೇರಿಸ್ತಾರೆ. ಆ ಹುಳ ಮಾತ್ರ ಭಕ್ತಿಯಲ್ಲಿ ಧ್ಯಾನ ಮಾಡೋದಿಲ್ಲ, ದ್ವೇಷನೂ ಇರ್ತದೆ ಅದಕ್ಕೆ. ಇಲ್ಲಿ ಭಕುತಿಯಲ್ಲಿ ಕೈಟಭಾರಿಯ ಧ್ಯಾನದಿಂದ, ಕೈಟಭಾರಿ ಅಂದ್ರೆ ಪರಮಾತ್ಮ, ಅವನ ಧ್ಯಾನದಿಂದ ಭವಾಟವಿಯನ್ನು ಸಂಸಾರ ಸಾಗರವನ್ನ, ಸಂಸಾರ ಅರಣ್ಯವನ್ನ ಅತಿ ಶೀಘ್ರದಿಂದಲೇ ದಾಟಿ ಸಾರೂಪ್ಯವನ್ನು ಐದುವರು ಅಲ್ಪಜೀವಿಗಳು. ಸಾರೂಪ್ಯ ಅನ್ನೋ ಮೋಕ್ಷವನ್ನು ಪಡಿತಾರೆ. ಯಾರು ಪಡಿತಾರೆ ಅಂತಂದ್ರೆ ಅಲ್ಪಜೀವಿಗಳು ಅಂತ. ಅಲ್ಪಜೀವಿಗಳು ಅಂತಂದ್ರೆ ಈ ಸಾರೂಪ್ಯ ಅನ್ನೋ ಮೋಕ್ಷ, ಮೋಕ್ಷದಲ್ಲಿ ಬಹಳ ಸಣ್ಣ ಮೋಕ್ಷ, ಮೋಕ್ಷದಲ್ಲಿ ಬಹಳ ಕೊನೆಯ ಮೋಕ್ಷ ಅಂದ್ರೆ ಸಾರೂಪ್ಯ ಮೋಕ್ಷ. ಅದು ಅಲ್ಪ ಜೀವರಿಗೆ ಬರೋದು. ಇನ್ನು ಉತ್ತಮ ಜೀವರಿಗೆ ದೊಡ್ಡ ದೊಡ್ಡ ಮೋಕ್ಷ ಸಿಗ್ತದೆ. ಸಾರೂಪ್ಯಕ್ಕಿಂತಲೂ ದೊಡ್ಡ ಮೋಕ್ಷ ಸಾಮೀಪ್ಯ, ಪರಮಾತ್ಮನ ಮಂದಿರದ ಸಮೀಪದಲ್ಲಿರೋದು. ಅದಕ್ಕಿಂತಲೂ ದೊಡ್ಡ ಮೋಕ್ಷ ಸಾಲೋಕ್ಯ. ಅದಕ್ಕಿಂತಲೂ ಉತ್ತಮವಾದದ್ದು ಸಾಯುಜ್ಯ, ಪರಮಾತ್ಮನ ದೇಹದೊಳಗೆ ಹೋಗೋದು. ಅದಕ್ಕಿಂತಲೂ ಉತ್ತಮವಾದದ್ದು ಸಾರ್ಷ್ಟಿ, ಸರ್ವಾಂಗ ಸಾಯುಜ್ಯ. ಅಂದ್ರೆ ಈ ಸಾರೂಪ್ಯ ಹೊಂದುವರು ಅಂತಂದ್ರೆ ಬೇರೆಯವರಿಗೆ ಸಾರೂಪ್ಯ ಇಲ್ಲ ಅಂತ ತಿಳ್ಕೋಬಾರ್ದು. ಅವರು ಸಾಮೀಪ್ಯ ಮೋಕ್ಷವನ್ನೇ ಪಡೀಲಿ, ಸಾಲೋಕ್ಯ ಮೋಕ್ಷವನ್ನೇ ಪಡೀಲಿ, ಸಾಯುಜ್ಯ, ಎಲ್ರಿಗೂ ಸಾರೂಪ್ಯ ಅನ್ನೋದು ಕಾಮನ್, ಎಲ್ರಿಗೂ ಇದ್ದೇ ಇರ್ತದೆ. ಆದ್ರೆ ಸಾರೂಪ್ಯ ಮೋಕ್ಷ ಅಂತ ಪ್ರತ್ಯೇಕ ಪರಿಗಣಿಸ್ತಾರೆ. ಸಾರಿನಲ್ಲೂ ಉಪ್ಪು ಹಾಕಿರ್ತಾರೆ, ಪಲ್ಯದಲ್ಲೂ ಉಪ್ಪು ಹಾಕಿರ್ತಾರೆ, ಚಟ್ನಿಯಲ್ಲೂ ಉಪ್ಪು ಹಾಕಿರ್ತಾರೆ, ಗೊಜ್ಜಿನಲ್ಲೂ ಉಪ್ಪು ಹಾಕಿರ್ತಾರೆ. ಕೆಲವರು ಪಾಯಸಕ್ಕೂ ಉಪ್ಪು ಹಾಕೋರಿದ್ದಾರೆ, ರುಚಿ ಬರ್ತದೆ ಅಂತ ಹಾಕ್ತಾರೆ. ಇನ್ನು ಅದಕ್ಕೆಲ್ಲ ಉಪ್ಪು ಅಂತ ಯಾರು ಕರೆಯೋದಿಲ್ಲ, ಪ್ರತ್ಯೇಕ ಬಡಿಸಿದ ಉಪ್ಪನ್ನು ಮಾತ್ರ ಉಪ್ಪು ಅಂತ ಕರೀತಾರೆ. ಇಲ್ಲಿ ಹಾಗೆ ಸಾರೂಪ್ಯ ಮೋಕ್ಷ ಅಂದ್ರೆ ಕೇವಲ ಸಾರೂಪ್ಯವನ್ನ ಸಾರೂಪ್ಯ ಅಂತ ಕರೀತಾರೆ. ಸಾಮೀಪ್ಯ ಮೋಕ್ಷದವರಿಗೂ ಸಾರೂಪ್ಯ ಇದ್ದೇ ಇರ್ತದೆ, ಸಾಲೋಕ್ಯದವರಿಗೂ ಸಾರೂಪ್ಯ ಇದ್ದೇ ಇರ್ತದೆ, ಅದು ಎಲ್ರಿಗೂ ಕಾಮನ್. ಆದ್ರೆ ಅವರನ್ನು ಸಾರೂಪ್ಯ ಮುಕ್ತರು ಅಂತ ಪರಿಗಣಿಸೋದಿಲ್ಲ. ಸಾಮೀಪ್ಯ ಮುಕ್ತರು, ಸಾಲೋಕ್ಯ ಮುಕ್ತರು, ಸಾಯುಜ್ಯ ಮುಕ್ತರು, ಸಾರ್ಷ್ಟ್ಯ ಮುಕ್ತರು ಅಂತ ಕರೀತಾರೆ. ಸಾರೂಪ್ಯ ಮುಕ್ತರು ಅಂತಂದ್ರೆ ಅಲ್ಪ ಜೀವಿಗಳಿಗೆ ಸಿಗೋದು ಕೇವಲ ಪರಮಾತ್ಮನಂತೆ ರೂಪ ಬರ್ತದೆ ಅಷ್ಟೇನೆ. ಅವರು ಪರಮಾತ್ಮನ ಲೋಕದಲ್ಲಿಯೂ ಪ್ರವೇಶ ಇಲ್ಲ, ಅದ್ರ ಸಮೀಪಕ್ಕೂ ಹೋಗುವ ಹಾಗಿಲ್ಲ. ಸಾಯುಜ್ಯ ಅಂದ್ರೆ ಪರಮಾತ್ಮನ ದೇಹದೊಳಗೆ ಪ್ರವೇಶ, ಅದಂತೂ ಇಲ್ಲವೇ ಇಲ್ಲ. ಇಲ್ಲೋ ಸ್ವರ್ಗದಲ್ಲೋ ಭೂಲೋಕದಲ್ಲೋ ಅಲ್ಲೇ ಮುಕ್ತ ಹೊಂದಿರ್ತಾರೆ. 4 ಕೈ ಎಲ್ಲ ಮಾಡಿಕೊಂಡು ಪರಮಾತ್ಮನಂತೆ ಸಾರೂಪ್ಯ ಪಡ್ಕೊಂಡು ಇಹಲೋಕದಲ್ಲೇ ಮುಕ್ತಿ ಅವರಿಗೆ. ಪರಮಾತ್ಮನ ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಅಲ್ಲಿ ತನಕ ಅವರಿಗೆ ಪ್ರವೇಶ ಇಲ್ಲ. ಅದಕ್ಕೆ ಸಾರೂಪ್ಯ ಮುಕ್ತಿ ಅಂತ ಹೆಸರು. ಇಲ್ಲೇ ಇರ್ತಾರಂತೆ, ನಮಗ್ ಕಾಣಿಸೋದಿಲ್ಲ ಅಷ್ಟೇ, ಭೂಲೋಕದಲ್ಲೇ ಮುಕ್ತರಾಗ್ತಾರಂತವರಲ್ಲಿ. ಅಲ್ಪ ಜೀವರು ಈ ರೀತಿ ಸಾರೂಪ್ಯ ಅನ್ನೋ ಮೋಕ್ಷವನ್ನು ಪಡಿತಾರೆ. ಇಷ್ಟು ತಿಳಿಸಲಿಕ್ಕೆ ದಾಸರು ಅಲ್ಪ ಅಂತ ಹಾಕಿಬಿಟ್ರು. ಸಾರೂಪ್ಯವನು ಅಂತ ಹೇಳಿದ್ರಿಂದ ಅಲ್ಪ. ಆದ್ರೆ ಎಲ್ರಿಗೂ ಸಾರೂಪ್ಯ ಇದ್ದೇ ಇರ್ತದೆ. ಈ ಪರಿ ದೇಹದೊಳು ಭಗವದ್ರೂಪಗಳ ಮರೆಯದಲೆ ಮನದಿ ಪದೇ ಪದೇ ಭಕುತಿಯಲ್ಲಿ ಸ್ಮರಿಸುತ್ತಲಿಪ್ಪ ಭಕುತರನ ಗೋಪತಿ ಜಗನ್ನಾಥ ವಿಠಲ ಸಮೀಪಗನು ತಾನಾಗಿ ಸಂತತ ಸಾಪರುಕ್ಷೀಯ ಮಾಡಿ ತೊರೆವನು ಎಲ್ಲ ಕಾಲದಲ್ಲಿ. ಈಗ ದೇಹದಲ್ಲಿ ಇರತಕ್ಕಂತಹ ಭಗವದ್ ರೂಪಗಳನ್ನ ಮರೆಯದೆ ಯಾವಾಗಲೂ ಭಕ್ತಿಯಲ್ಲಿ ಸ್ಮರಿಸ್ತಾ ಇದ್ರೆ ನಮ್ಮ ಹೃತ್ಕಮಲದಲ್ಲಿರೋ ರೂಪ, ಆಮೇಲೆ ಸಪ್ತಧಾತುಗಳಲ್ಲಿ, ಬೆರಳುಗಳಲ್ಲಿ ಅಲ್ಲೆಲ್ಲ ಇರೋ ರೂಪವನ್ನು ಚಿಂತನೆ ಮಾಡ್ತಾ ಇದ್ರೆ ಗೋಪತಿ ಜಗನ್ನಾಥ ವಿಠಲ ಎಲ್ಲ ಜೀವರಿಗೆ ಸಮೀಪಗನ ತಾನಾಗಿ, ಗೋಪಾಲ ಜಗನ್ನಾಥ ವಿಠಲ, ಗೋಪತಿ ಅಂದ್ರೆ ಗೋಪಾಲಕನಾದಂತಹ ಜಗನ್ನಾಥ ವಿಠಲ ಸಮೀಪದಲ್ಲಿದ್ದುಕೊಂಡು ಅವರನ್ನು ಸಾಪರೋಕ್ಷಯ ಮಾಡಿ ತನ್ನ ಅಪರೋಕ್ಷವನ್ನು ಅವರಿಗೆ ಕೊಟ್ಟು ಸಾಪರೋಕ್ಷಗಳು ಅಂತ ಮಾಡಿ ಅವರನ್ನ ಇರ್ತಾನೆ. ಹೀಗೆ ಈ ವರ್ಣ ಪ್ರಕ್ರಿಯೆಯ ಸಂಧಿ ಮುಕ್ತಾಯ ಆಗ್ತದೆ. ಇನ್ನು ಸರ್ವ ಪ್ರತೀಕ ಸಂಧಿ ಅಂತ ಮುಂದಿಂದು